ಹಾಯ್, ಸೆಕೆಂಡ್ ಪಿ ಯು ಸಿ ಎರಡನೇ ಎಕ್ಸಾಮ್ ನ ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಕೂಡ ತುಂಬಾ ಟೈಮ್ ಇಲ್ಲ. ಅಂದ್ರೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಬೇಕು ರಿವ್ಯಾಲ್ಯೂಷನ್ ಅಂತ ಮೊದಲು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕಡಿಮೆ ಇದೆ, ಬಿಸಿ ಇದೀನಿ. ಅದಕ್ಕೋಸ್ಕರ ಇದ್ರೊಳಗಡೆ ಸ್ವಲ್ಪ ಅಂದ್ರೆ ನಾನು ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಮೊದಲಾಗಿ ಈ ವೆಬ್ಸೈಟ್ ವಿಸಿಟ್ ಮಾಡಿ. KSAB ವೆಬ್ಸೈಟ್. ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ, ಇಲ್ಲಿ ಎಡ್ಜ್ ಅಲ್ಲಿ ಇಲ್ಲಿ. ಸೊ ಅದನ್ನ ಕ್ಲಿಕ್ ಮಾಡಿ. ಓಕೆ, ಅದರ ನಂತರ ಅಲ್ಲಿ PUC ವಿದ್ಯಾರ್ಥಿಗಳ ಅಂಕಣ ಅಂತಿದೆ, PUC ಸ್ಟೂಡೆಂಟ್ಸ್ ಕಾರ್ನರ್. ಸೊ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದನ್ನ ಸ್ಕ್ರಾಲ್ ಮಾಡಿ. ಅದನ್ನ ಸ್ಕ್ರಾಲ್ ಮಾಡಿದ ನಂತರ ನಿಮ್ಗಲ್ಲಿ 1 ಮಿನಿಟ್. ಅದನ್ನ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಅಪ್ಲೈ ಫಾರ್ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಯೇಷನ್ ಅಂತ ಆಪ್ಷನ್ ಕಾಣುತ್ತೆ. ಅದನ್ನೇ ಮತ್ತೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಬ್ಲೂ ಕಲರ್ ಕಾಣ್ತಿದಲ್ಲ, ಇದನ್ನ ಕ್ಲಿಕ್ ಮಾಡಿ. ಓಕೆ, ಅವಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಲಾಸ್ಟ್ ಡೇಟ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆ, ರಿವ್ಯಾಲ್ಯೂಯೇಷನ್ ಗಿಂತ ಮೊದಲು ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು. ಸ್ಕ್ಯಾನ್ ಕಾಪಿ ಅಪ್ಲಿಕೇಶನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮೇ 23. ಅದಕ್ಕಿಂತ ಮೊದಲೇ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು. ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಕ್ಕಾಗತ್ತೆ. ಅದ್ರ ನಂತರ ಅದನ್ನೇ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಈ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡೋದಕ್ಕೂ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಮೇ 22ರಿಂದ ಮೇ 24ರವರೆಗೆ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡವ್ರಿಗೆ ಮಾತ್ರ ಈ ಒಂದು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಕ್ಕೆ ಡೇಟ್ಸ್ ಏನಿದೆ ಅದು ಮೇ 22ರಿಂದ ಸ್ಟಾರ್ಟ್ ಆಗುತ್ತೆ. ಮೇ 22ರಿಂದ ಸ್ಟಾರ್ಟ್ ಆಗುತ್ತೆ. ಮೇ 25ರವರೆಗೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬಹುದು. ಈಗ ಹೇಗೆ ಅಪ್ಲೈ ಮಾಡೋದು ಸ್ಕ್ಯಾನ್ ಕಾಪಿ ಅಂತ ಹೇಳಿದ್ರೆ, ಇದೇ ಪೇಜ್ ಅಲ್ಲಿ ಮತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಿದ್ಯಾ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಎಲ್ಲ ರೀತಿ ಆಪ್ಷನ್ ಕಾಣುತ್ತೆ. 1 ಮಿನಿಟ್. ಈ ರೀತಿ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿ. ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ಸ್ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಫೀಸ್ ಕೂಡ ಕೊಡ್ತಾರೆ. ಯಾವ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಫೀಸ್ ಕೂಡ ಅವರೇ ತೋರಿಸ್ತಾರೆ. ಅದನ್ನ ಆನ್ಲೈನ್ ಮೋಡ್ ಅಲ್ಲಿ ಪೇ ಮಾಡಿದ್ರೆ ಆಯ್ತು, ಅಪ್ಲೈ ಆದ ರೀತಿ ಆಗುತ್ತೆ. ಇದೇ ಸೇಮ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಮುಂದೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದು. ಈಗ ಸ್ಕ್ಯಾನ್ ಕಾಪಿ ತರಿಸಬೇಕು. ಯಾವ್ಯಾವ ವಿಷಯಗಳ ಸ್ಕ್ಯಾನ್ ಕಾಪಿ ಬೇಕೋ ಅವುಗಳನ್ನ ಮೊದಲಿಗೆ ತರಿಸಬೇಕು. ಅದನ್ನ ತರಿಸೋದಕ್ಕೆ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ದಿನಕ್ಕೋಸ್ಕರ ಈ ರೀತಿ ರೆಕಾರ್ಡ್ ಮಾಡಿದೆ. ಇರ್ಲಿ, ನನ್ನ ಸ್ಟೂಡೆಂಟ್ಸ್ ಅಡ್ಜಸ್ಟ್ ಮಾಡ್ಕೋತೀರಾ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.